ನಾವು 4 ಕಡೆ ವಿಚಾರಿಸೋಣ ಅಂತ ಬಂದ್ವಿ. ಫಸ್ಟ್ ಅಟೆಂಪ್ಟಲ್ಲೇ ಇಲ್ಲಿ ಬಂದು ಕೇಳಿದ ತಕ್ಷಣ ಹಂಗೆ ಅವತ್ತೇ ತಗೊಂಡು ಹೋದ್ವಿ ಮೆಡಿಸನ್ ನಾವು. ಇವಾಗ ಅವ್ರಿಗೆ ಹೋದ ನವಂಬರಲ್ಲಿ ಇದಾಗಿದ್ದು, ಆಪ್ರೇಷನ್ ಮಾಡಿಸಿದ್ವಿ. ಆಮೇಲೆ ಇಲ್ಲಿ ಇದು ಗೊತ್ತಾಗಿ ಇಲ್ಲಿಗೆ ಬಂದಿದ್ದೀವಿ. ನಾರ್ಮಲ್ ರಿಪೋರ್ಟ್ ಎಲ್ಲ ನಾರ್ಮಲ್ ಬಂದಿದೆ. ಈ ಸತಿ ಇದು ಮಾಡಿಬಿಟ್ಟು ಸ್ಟಾಪ್ ಮಾಡಿ ಅಂತ ಹೇಳಿದ್ದಾರೆ. ನಮ್ಮ ತಾಯಿ ಸರ್ ಲಕ್ಷ್ಮೀ ದೇವಮ್ಮ ಅಂತ ಅಂದ್ಬಿಟ್ಟು ಒಂದು 60-62 ವರ್ಷ ಆಗಿದೆ ಸರ್. ಅವ್ರಿಗೆ ಮೌತ್ ಕ್ಯಾನ್ಸರ್ ಇಲ್ಲಿ ಇದರಲ್ಲಿ ಬಂದಿತ್ತು ಸರ್. ಇವಾಗ ಅವ್ರಿಗೆ ಹೋದ ನವಂಬರಲ್ಲಿ ಇದಾಗಿದ್ದು, ಆಪ್ರೇಷನ್ ಮಾಡಿಸಿದ್ವಿ. ಆಮೇಲೆ ಇಲ್ಲಿ ಇದು ಗೊತ್ತಾಗಿ ಇಲ್ಲಿಗೆ ಬಂದಿದ್ದೀವಿ. ಇದು 4ನೇ ಸತಿ ಸರ್. ಇದು ಒಂದು ಸತಿಗೆ 45 ಡೇಸು, ಇದು 4ನೇ ಸತಿ, 6 ತಿಂಗಳು, 6ನೇ ತಿಂಗಳದ್ದು ಇದು. ಚೆನ್ನಾಗಿದ್ದಾರೆ ಸರ್. ಇವಾಗ ಸ್ಕ್ಯಾನಿಂಗ್ ಕೊಟ್ಟಿದ್ರು, ಸ್ಕ್ಯಾನಿಂಗು ಮಾಡಿಸಿದ್ವಿ, ಎಲ್ಲ ನಾರ್ಮಲ್ ಇದೆ. ನೆಕ್ಸ್ಟು ಸಾಕು ಅಂತ ಹೇಳಿದ್ದಾರೆ ಮೆಡಿಸನ್ನು. ಇದು 3 ತಿಂಗಳು ಕಂಟಿನ್ಯೂ ಮಾಡಿಬಿಟ್ಟು ಸ್ಟಾಪ್ ಮಾಡಿ ಅಂತ ಹೇಳಿದ್ದಾರೆ. ಚೆನ್ನಾಗಿದ್ದಾರೆ ಸರ್. ಇವಾಗ ಅಂದರೆ ಮಾಮೂಲಿ ಆವಾಗ ತಾನೇ ಹಾಸ್ಪಿಟ್ಲಿಂದ ಇದು ಮಾಡ್ಕೊಂಡು ಹೋಗಿದ್ವಿ. ಇನ್ನೂ ಸ್ವಲ್ಪ ಅವಾಗ ಏನು ಫುಡ್ಡು ಎಲ್ಲ ಕಮ್ಮಿ ತಿಂತಾಯಿದ್ರು. ಇವಾಗ ಎಲ್ಲ ಚೆನ್ನಾಗಿ ನಾರ್ಮಲಾಗಿ ಆರಾಮಾಗಿ ತಿಂದ್ಕೊಂಡು ಇದಕ್ಕೆ ಅವ್ರು ಆರಾಮಾಗಿ ಮಾಡ್ಕೊಂಡು ಇದ್ದಾರೆ. ಗಡ್ಡೆ ಇಲ್ಲ, ಅಲ್ಲಿ ಕೆಳಗಡೆ ಇದೆ ಬಂದಿದ್ದು. ಅಲ್ಲಿ ಅದೇನಕ್ಕೂ ಅವ್ರು ಕೊಡಿಸ್ಬೇಕು ಅಂತ ಹೇಳಿದರು. ಅದ್ರ ಬದಲು ಬೇಡ ಅಂತ ಅಂದ್ಬಿಟ್ಟು ನಮ್ಗೆ ಇಲ್ಲಿ ಇದು ಗೊತ್ತಾದ್ಮೇಲೆ ಇಲ್ಲಿಗೆ ಬಂದುಬಿಟ್ಟು ಆಯುರ್ವೇದಕ್ಕೆ ಕೊಡಿಸಿದ್ರು ಸರ್. ಅವ್ರು ಒಂದು ಇಂಜೆಕ್ಷನ್ನು ತಗೊಂಡಿದ್ದಾರೆ ಅವರೆಲ್ಲ ಅವ್ರ ಲೈಫಲ್ಲಿ. ಅಲ್ಲಿ ಆಪ್ರೇಷನ್ ಆಗಿ ಮನೆ ಕರ್ಕೊಂಡು ಹೋದ್ಮೇಲೆ ಯಾವ ಮೆಡಿಸನ್ನು ಇಲ್ಲ, ಇದೊಂದೇ. ಇವಾಗ ಅವರು ಎಲೆ ಅಡಿಕೆ ಆಗ್ತಾಯಿದ್ರು ಸರ್, ಚಿಕ್ಕವರಿಂದ ಆಗ್ತಾಯಿದ್ರಂತೆ, ತೊಂದರೆ ಇಲ್ಲ. ಇವಾಗ ನಾರ್ಮಲ್ ರಿಪೋರ್ಟ್ ಎಲ್ಲ ನಾರ್ಮಲ್ ಬಂದಿದೆ. ಈ ಸತಿ ಇದು ಮಾಡಿಬಿಟ್ಟು ಸ್ಟಾಪ್ ಮಾಡಿ ಅಂತ ಹೇಳಿದ್ದಾರೆ ಸರ್. ನಮಗೇನು ಇದಿಲ್ಲ, ನಮ್ಮದು ಚೆನ್ನಾಗಿದೆ. ಅವ್ರ ಧೈರ್ಯದ ಮೇಲೆ ಬಂದು ಅವ್ರು ತಗೊಂಡು ಹೋದರೆ ತೊಂದರೆ ಇಲ್ಲ ಸರ್. ನಾವು 4 ಕಡೆ ವಿಚಾರಿಸೋಣ ಅಂತ ಬಂದ್ವಿ. ಫಸ್ಟ್ ಅಟೆಂಪ್ಟಲ್ಲೇ ಇಲ್ಲಿ ಬಂದು ಕೇಳಿದ ತಕ್ಷಣ ಹಂಗೆ ಅವತ್ತೇ ತಗೊಂಡು ಹೋದ್ವಿ ಮೆಡಿಸನ್ ನಾವು.